ಇಂದಿನ ಕಾಲಘಟ್ಟದಲ್ಲಿ ಹೆತ್ತವರನ್ನೇ ಬೀದಿಪಾಲು ಮಾಡ್ತಾ ಇರುವಂತಹ ನಡುವೆ ಜೈ ಹಿಂದ್ ನಾಗಣ್ಣ ಮತ್ತು ಕುಟುಂಬಸ್ಥರು ಅಶಕ್ತರು ಮತ್ತು ವೃದ್ಧರಿಗಾಗಿ ವೃದ್ಧಾಶ್ರಮ ತೆರೆದು ಕಳೆದ 10 ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಸರ್ಕಾರಿ ಸೇವೆಯಲ್ಲಿ ಡಿ ಗ್ರೂಪ್ ನೌಕರರಾಗಿರುವಂತಹ ನಾಗಣ್ಣ ಕೆಆರ್ಪೇಟೆ ಹಾಗೂ ಚನ್ನರಾಯಪಟ್ಟಣದಲ್ಲಿ ಮಾತೃಭೂಮಿ ಟ್ರಸ್ಟ್ ಹೆಸರಲ್ಲಿ ವೃದ್ಧಾಶ್ರಮ ತೆರೆದು ವಯೋವೃದ್ಧರ ಸೇವೆ ಮಾಡುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ತಮಗೆ ಬರ್ತಿದ್ದ ಸಂಬಳದ ಜೊತೆಗೆ ದಾನಿಗಳ ನೆರವಿನಿಂದ ಸಾಮಾಜಿಕ ಸೇವೆ ಮಾಡುತ್ತಿರುವಂತಹ ನಾಗಣ್ಣ ಸದ್ಯ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಇದೀಗ ಅನಾಥಾಶ್ರಮ ನಡೆಸೋದಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದು, ತಮ್ಮ ಈ ಸಾಮಾಜಿಕ ಸೇವೆಯನ್ನ ಮುಂದುವರಿಸೋದಕ್ಕೆ ದಾನಿಗಳ ಮತ್ತು ಸರ್ಕಾರದ ನೆರವಿಗೆ ನಾಗಣ್ಣ ಮನವಿ ಮಾಡಿದ್ದಾರೆ. ಇನ್ನು ಇಲ್ಲಿರುವಂತಹ ಅನಾಥರಿಗೆ ಆಧಾರ್ ಕಾರ್ಡ್ ಸೇರಿದಂತೆ ಸರ್ಕಾರದಿಂದ ಸಿಗುವಂತಹ ಅನ್ನಭಾಗ್ಯದ ಅಕ್ಕಿ, ಅಂಗವಿಕಲರಿಗೆ, ವಯೋವೃದ್ಧರಿಗೆ ಹಾಗೆ ವಿಧವೆಯರಿಗೆ ಸಾಮಾಜಿಕ ವೇತನದ ವ್ಯವಸ್ಥೆ ಸೇರಿದಂತೆ ಅನಾಥಾಶ್ರಮಕ್ಕೆ ನೆರವು ನೀಡುವಂತೆ ಸಮಾಜ ಸೇವಕರಾದ ಜೈ ಹಿಂದ್ ನಾಗಣ್ಣ ಮನವಿ ಮಾಡಿದ್ದಾರೆ. ಇದು ಮಾತೃಭೂಮಿ ವೃದ್ಧಾಶ್ರಮ ಅಂತ ಸುಮಾರು 15 ವರ್ಷದಿಂದ ನಾವು ಇದು ವೃದ್ಧಾಶ್ರಮ ಮಾಡ್ಕೊಂಡ್ಬಂದಿದ್ವಿ. ಈಗ ನಮ್ಮ ವೃದ್ಧಾಶ್ರಮದಲ್ಲಿ ಆಲ್ರೆಡಿ 150 ಜನ ಇದ್ದಾರೆ. ಸುಮಾರು 900 ಜನ ಮರಣ ಹೊಂದಿದ್ದಾರೆ ನಮ್ಮ ವೃದ್ಧಾಶ್ರಮದಲ್ಲಿ. ನಮ್ಮ ವೃದ್ಧಾಶ್ರಮಕ್ಕೆ ಸರ್ಕಾರಿ ಹಾಸ್ಪಿಟ್ಲ್ ಇರ್ಬೋದು, ಬೆಳಗಾವಿಯಿಂದ ಬೆಳಗಾವಿಯಿಂದ 11 ಜನ ಕಳಿಸ್ಕೊಡಿದ್ರು ಬೀಮ್ಸ್ ಹಾಸ್ಪಿಟ್ಲಿಂದ. ಅದರಲ್ಲದೆ ನಾವು ರೋಡಲ್ಲಿ ಹೋಗುವಂಥ ಯಾವುದೇ ಪರಿಸ್ಥಿತಿ ಇದ್ರೂ ರೋಡಲ್ಲಿದ್ದರೆ ನಾವು ಕರ್ಕೊಬಂದು ಸಾಕ್ತಾಯಿದ್ದೀವಿ. ಈಗ ನಮ್ಮಲ್ಲಿ ಸಾವಿರಾರು ಜನ ರಾಜಿ ಪಂಚಾಯತಿ ಮಾಡಿ ಕಳಿಸಿದ್ದೀನಿ. ತುಂಬ ಜನ ಇರ್ತಾರೆ, ಹುಷಾರಿಲ್ದಲ್ಲಿ ಬರ್ತಾರೆ, ಬಂದು ಹುಷಾರಾದಮೇಲೆ ಮತ್ತೆ ಕದ್ದು ಹೋಗ್ತಾರೆ, ಹೇಳ್ದಲ್ಲಿ ಕೇಳ್ದಲ್ಲಿ ಹೋಗ್ತಾ ಇರ್ತಾರೆ. ಇದು ನಮ್ಮ ವೃದ್ಧಾಶ್ರಮ ಉಚಿತವಾಗಿ ನಡೀತಾ ಇದೆ. ಆಶ್ರಮ ಸುಮಾರು 15 ವರ್ಷದಿಂದಲೂ ನಮ್ಮ ವೃದ್ಧಾಶ್ರಮಕ್ಕೆ ಯಾವುದೇ ಥರದ ಸರ್ಕಾರದ ಅನುದಾನವಾಗಲಿ ಏನು ಬರ್ತಾಯಿಲ್ಲ. ಮಹಿಳಾ ಮತ್ತು ಅಂಗವಿಕಲ ಕಲ್ಯಾಣ ಇಲಾಖೆಯಿಂದ ಒಂದು ನಮಗೆ ಪರ್ಮಿಷನ್ ಕೊಟ್ಟವರೆ, ಅಷ್ಟು ಅನುದಾನ ಏನು ಬರ್ತಾಯಿಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಇತ್ತೀಚೆಗಂತೂ ವಸುದೇವ ಕುಟುಂಬ ನಶಿಸಿ ಹೋಗ್ತಾಯಿದೆ. ಮನೆಯಲ್ಲಿ ಹೊಂದಾಣಿಕೆ ಕೊರತೆ ಆಗುತ್ತದೆ. ಅತ್ತೆ ಸೊಸೆಗೆ ಹೊಂದಾಣಿಕೆ ಇಲ್ಲ, ಮಗ ಸೊಸೆಗೆ ಹೊಂದಾಣಿಕೆ ಇಲ್ಲ, ನಾದಿನಿ ಸೊಸೆಗೆ ಹೊಂದಾಣಿಕೆ ಇಲ್ಲ. ಎಲ್ಲ ಕೊನೆ ಹಂತದಲ್ಲಿ ನಮ್ಮ ವೃದ್ಧಾಶ್ರಮಕ್ಕೆ ತಂದು ಬಿಡೋರು ಜಾಸ್ತಿ ಆಯ್ತವ್ರೆ. ದಿನ ದಿನ ಜಾಸ್ತಿ ಆಯ್ತಾ ಇರೋ ಹೊರತು ಕಮ್ಮಿ ಆಗ್ತಾಯಿಲ್ಲ. ಏನಾಗ್ತದೆ ಅಂದರೆ ಕೆಲಸಗಾರರು ತೊಂದರೆ, ನಮಗೆ ಕಷ್ಟ ಆಗುತ್ತೆ. ಬೇರೆ ಕಡೆ ಕೆಲಸಕ್ಕೆ ಜನ ಹೋಗ್ತಾರೆ, ಆದರೆ ವೃದ್ಧಾಶ್ರಮದಲ್ಲಿ ಅವ್ರ ಗಲೀಜಿರುತ್ತೆ. ಇಲ್ಲಿ ನಮ್ಮ ಆಶ್ರಮದಲ್ಲಿ ಏನು ಗೊತ್ತಾ, ಆಧಾರ್ ಕಾರ್ಡ್ ಇರೋಲ್ಲ, ಯಾವುದೇ ದಾಖಲೆ ಇರೋಲ್ಲ. ಆಸ್ಪತ್ರೆಗೆ ಕರ್ಕೊಂಡೋದ್ರು ಅವ್ರು ದಾಖಲೆ ಕೊಡಿ ಅಂತ ಕೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ದಾಖಲೆ ಬೇಕು ಅಂತಾರೆ. ಮಾತ್ರೆಗಳಿಗೆ ಕಷ್ಟ, ಇಂಜೆಕ್ಷನ್ ಹಾಕ್ಸೋಕ್ಕೆ ಕಷ್ಟ, ಎಲ್ಲರಿಗೂ ನೋವಿರುತ್ತೆ. ತುಂಬ HIV ಪೇಷಂಟ್ ಇರ್ಬೋದು, ಅಸ್ತಮ ಇರ್ಬೋದು, ಎಲ್ಲ ಥರದವರು ನಮ್ಮ ವೃದ್ಧಾಶ್ರಮದಲ್ಲವ್ರೆ. ಎಲ್ಲ ಜಾತಿ ಮತ ಭೇದ ಇಲ್ಲ ನಮ್ಮಲ್ಲಿ. ಮುಸಲ್ಮಾನರು, ಕ್ರಿಶ್ಚಿಯನ್ ಎಲ್ಲ ಜಾತಿಯವರು ಸಹ ನಮ್ಮ ವೃದ್ಧಾಶ್ರಮದಲ್ಲವ್ರೆ. ತುಂಬ ಕಷ್ಟ ಆಗ್ತಾಯಿದೆ ನಮಗೆ. ಈ ಹೊಡೆತ ಅಂದರೆ ಇದು ಕೆಆರ್ಪೇಟೆ ಆಶ್ರಮ 22,000 ಬಾಡಿಗೆ, ಚನ್ನರಾಯಪಟ್ಟಣದ ಆಶ್ರಮ 12,000 ಬಾಡಿಗೆ. ಆಂಬುಲೆನ್ಸ್ 2 ಆಂಬುಲೆನ್ಸ್ ಫ್ರೀ ಆಂಬುಲೆನ್ಸ್ ಇದೆ. ನಾವು ಆಂಬುಲೆನ್ಸು ಸಹ ಯಾರಾದ್ರೂ ಕಷ್ಟ ಅಂತ ಬಂದರೆ ಕಳಿಸ್ಕೊಡ್ತೀವಿ. ನಾವೇ ಪೆಟ್ರೋಲ್ ಹಾಕಿ ಕಳಿಸ್ತೀವಿ, ಇಲ್ಲಾಂದ್ರೆ ಅವರೇ ಕೆಲವರು ಪುಣ್ಯಾತ್ಮರು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಊಟ ತಿಂಡಿಗೆ ನನಗೆ ಕೊರತೆ ಆಗ್ತಾಯಿಲ್ಲ, ಕೆಲಸಗಾರರು ತೊಂದರೆ, ಬಾಡಿಗೆ ತೊಂದರೆ. ನಮಗೇನು ಮುಖ್ಯ ಬೇಕಾಗಿರೋದು ಅಂದರೆ ಜಾಗ. ಸರ್ಕಾರ ನಮಗೆ ಒಂದು ಜಾಗ, ಎಲ್ಲಾದರೂ ಒಂದು ಜಾಗ ಕೊಟ್ಟರೆ ಇನ್ನೂ ಸಾವಿರಾರು ಜನ ನಾನು ಸಾಕ್ಬೋದು. ಗೊತ್ತಾ, ಜಾಗ ಈಗ ಬಾಡಿಗೆ ಕೊಡೋದು ಕಷ್ಟ ಆಗುತ್ತೆ. 22,000. ನಾನು ಮುಂಚೆ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಡಿ ಗ್ರೂಪ್ನಾಗಿ ಕೆಲಸ ಮಾಡ್ತಾಯಿದ್ದೆ. ಸುಮಾರು 75,000 ಸಂಬಳ ಬರ್ತಾಯಿತ್ತು. ನನ್ನ ಸಂಬಳದಲ್ಲಿ 2 ಆಶ್ರಮನ ಮೇಂಟೈನ್ ಮಾಡ್ಕೊಂಡು, ಆಂಬುಲೆನ್ಸ್ ಮೇಂಟೈನ್ ಮಾಡ್ಕೊಂಡು, ಮನೆ ಸಂಸಾರನೂ ಮಾಡ್ಕೋಬೇಕು, ಎಲ್ಲ ಮಾಡ್ಕೊಂಡು ಹೋಗ್ತದೆ. ಈಗ ತುಂಬ ಕಷ್ಟ ಆಗ್ತದೆ. ಈಗ ಮೊನ್ನೆ ರಿಟೈರ್ಡ್ ಆಗಿದ್ದೀನಿ ಫೆಬ್ರವರಿನಲ್ಲಿ. ಏನು 32,000 33,000 ಸಂಬಳ ಬರ್ಬೋದು. ಈಗ ಇಲ್ಲಿಗೆ 22,000 ಕೊಡಬೇಕು, ಚನ್ನರಾಯಪಟ್ಟಣಕ್ಕೆ 12,000. ಇನ್ನು ಆಂಬುಲೆನ್ಸ್ಗೆ ಇರ್ಬೋದು, ಆಪೆ ಗಾಡಿಗೆ ಇರ್ಬೋದು, ಗೋಶಾಲೆ ಬೇರೆ ಇದೆ. ತುಂಬ ಕಷ್ಟ ಆಗುತ್ತೆ. ಏನು ಮಾಡೋಂಗಿಲ್ಲ. ಈಗ ಮಾಡಿದ್ದೀವಿ, ಪುಣ್ಯಾತ್ಮರು ಸಣ್ಣ ಪುಟ್ಟ ಹೆಲ್ಪ್ ಆಗ್ತಾಯಿದೆ ನನಗೆ. ಮಾಧ್ಯಮಗಳಿರ್ಬೋದು, ಸುದ್ದಿ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮದವರು ತುಂಬ ನಮಗೆ ಸಹಾಯ ಮಾಡ್ತಾಯಿದ್ದಾರೆ, ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರ ಮುಖಾಂತರ ನನಗೆ ತುಂಬ ಸಹಾಯ ಆಗ್ತಾಯಿದೆ. ಆದ್ರೂ ಜಾಗ, ಸರ್ಕಾರ, ಘನ ಸರ್ಕಾರ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿ ಇರ್ಬೋದು, ಯಾರಾದ್ರು ದಾನಿಗಳಿರ್ಬೋದು, ನನಗೊಂದು 10 ಗುಂಟೆ ಆಗಲಿ 20 ಗುಂಟೆ ಆಗಲಿ ಜಾಗ ಕೊಟ್ಟರೆ ಒಂದು ನೆಲೆ ಮಾಡ್ಬೋದು. ನಮ್ಮದು ಸ್ವಂತ ಜಾಗ ಆದರೆ ನಮ್ಗೆ ಯಾವಾಗ ಬೇಕು ಆ ಥರ ಕಟ್ಕೋಬೋದು. ನಮ್ಮ ವೃದ್ಧಾಶ್ರಮದಲ್ಲಿ ತುಂಬ ನಿರ್ಗತಿಕರು ಇರ್ಬೋದು, ಆಸರೆ ಇಲ್ದವರು, ಕಾಲಿಲ್ದವರು, ಎಲ್ಲ ಥರದವ್ರು ಬರ್ತಾರೆ. ಅಲ್ಲೇ ಕಕ್ಕ ಮಾಡ್ತಾರೆ, ಅಲ್ಲೇ ಉಚ್ಚೆ ಮಾಡ್ತಾರೆ. ಈಗ ಕೆಲವರು ಹೊರಗಡೆ ಬಂದರಿರ್ಬೋದು, ಅವ್ರ ಸ್ಮೆಲ್ಲು ನಗಡಿ ಇಂಥವ್ರನ್ನ ಯಾಕೆ ಕರ್ಕೊಬತ್ತಿ ಅಂತ ನನಗೆ ಬೈದಿರೋದುಂಟು. ನಿಮಗೇನು ಕೇವಿಲ್ವಾ ಅಂತ ಕೇಳಿರೋರುಂಟು. ಇನ್ನೊಬ್ಬ ದೇಶ ಉದ್ಧಾರ ಮಾಡ್ತೀವಿ ಅಂಥವ್ರುಂಟು. ಭಿಕ್ಷೆ ಬೇಡಿ ಯಾಕೆ ಮಾಡಬೇಕು ಅಂತ ಕೇಳೋರುಂಟು. ಇಂಥವ್ರನ್ನ ಯಾಕೆ ಕರ್ಕೊಬತ್ತೀರಾ ಅಂತ ಬೈಯೋರು ಉಂಟು. ಈ ಎಲ್ಲ ಥರದ್ದು ಆಗಿದೆ, ನನಗೆ ಅನುಭವ ಆಗಿದೆ. ಆದ್ರೂ ಎದೆಗುಂದಿಲ್ಲ. ಒಂದು ಸೇವೆಗಾಗಿ, ಸಮಾಜಕ್ಕಾಗಿ ಎಂಬ ಒಂದು ಉದ್ದೇಶದಿಂದ ನಾವು ಇಲ್ಲಿ ವೃದ್ಧಾಶ್ರಮ ಮಾಡ್ತಾಯಿದ್ದೀನಿ. ನಾನು ಕೇಳ್ಕೊಳ್ಳೋದು ಏನು ಅಂದರೆ, ಮುಂದಿನ ದಿನಗಳಲ್ಲಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರೂ ಸಹ ತಮ್ಮ ತಂದೆ ತಾಯಿಗಳನ್ನು ವಯಸ್ಸಾಯಿತು ಎಂದು ಪರಿಗಣಿಸಿ ಮೂಲಪಾಲು ಮಾಡಬೇಡಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವ್ಯಾತಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಕಾಣದ ದೇವರಿಗೆ ಕೈ ಮುಗಿಯುವ ಬದಲು 9 ತಿಂಗಳು ಎತ್ತು ಒತ್ತು ಸಾಕಿ ಸಲವಿದ ತಾಯಿ ತಂದೆಗಳನ್ನೇ ಪೂಜಿಸಿ ಗೌರವಿಸಿ
ಅವ್ರನ್ನ ಮೂಲೆ ಪಾಲು ಮಾಡಬೇಡ್ರಿ. ಸತ್ತಾಗ ಅದ್ದೂರಿಯಾಗಿ ತಿಥಿ ಮಾಡೋದು ಬದಲು ಇದ್ದಾಗಲೇ ಒಂದು ತುತ್ತು ಮೂಲೆಯಲ್ಲಿ ಕೂರಿಸಿ ಅನ್ನ ಹಾಕಿ ದಯವಿಟ್ಟು ಯಾಕಂದ್ರೆ ಕಷ್ಟಪಟ್ಟು ಸಾಕಿರ್ತಾರೆ, ಬೆಳೆಸಿರ್ತಾರೆ, ಓದಿಸಿರ್ತಾರೆ, ನಿಮ್ಮನ್ನು ದೊಡ್ಡ ವ್ಯಕ್ತಿಗಳಾಗಿ ಮಾಡಿರ್ತಾರೆ. ನಮ್ಮ ವೃದ್ಧಾಶ್ರಮದಲ್ಲಿ ಲಕ್ಷಾಧೀಶ್ವರರು ನೋಡಿದ್ದೀನಿ, ಭಿಕ್ಷಾಕೀಸರು ನೋಡಿದ್ದೀನಿ. ನಾನೊಂದು ಏನು ಗೊತ್ತಾ, ಬೇರೆಯವ್ರಂಗೆ ನಾನು ನಮ್ಮ ವೃದ್ಧಾಶ್ರಮದಲ್ಲಿ ಅವ್ರು ಹಿಂಗೆ ಇವ್ರು ಹಿಂಗೆ ಅವ್ರದಾಕಿ ಹಿಂಗೆ ಐತೆ ಅಂತ ತೋರಿಸಲ್ಲ, ಯಾರಿಗೂ ಒಂದು ಮೊಬೈಲಲ್ಲಿ ಮಾಡಲ್ಲ. ಆಗ ನಾವು ಯಾರ ಹತ್ರ ನಮ್ಮ ವೃದ್ಧಾಶ್ರಮಕ್ಕೆ ಕೊಡಿ ಅಂತ ಇದುವರೆಗೂ ಯಾರ ಹತ್ರ ಕೇಳಿಲ್ಲ. ಅದರಿಂದ ಕೂಡ ಮನಸ್ಸಿದೆ, ದಯವಿಟ್ಟು ನಮಗೆ ಸರ್ಕಾರ ಒಂದು ಜಾಗ ಕೊಡಿಸಿದ್ರೆ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಿದ್ದೀನಿ. ಒಳ್ಳೆಯದಾಗಲಿ. ನಾಗಣ್ಣ ಜೈಹಿಂದು, ಮಾತೃಭೂಮಿ ಉಚಿತ ವೃದ್ಧಾಶ್ರಮ, ಚನ್ನರಾಯಪಟ್ಟಣ ಮತ್ತು ಕೇರ್ಪೇಟೆ. ನಮಸ್ಕಾರ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.